ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SS ಫ್ಯಾಷನ್ ಟೆಕ್. ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಬ್ಲೌಸ್ಗೆ ಇಲ್ಲಿ ಉಕ್ಸ್ ಪಟ್ಟಿ ಏನು ಹಚ್ಚುತ್ತಾರೆ, ಡಬಲ್ ಮತ್ತು ಸಿಂಗಲ್ಲು, ಅದನ್ನು ಹೊಲಿಯೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸೊ ಈ ಕಡೆ ನಾವು ಕೆಲವರು ಈ ಕಡೆ ಏನು ಇದು ಉಕ್ಸು ಹಚ್ಕೊತಾರೆ, ಕೆಲವರು ಈ ಕಡೆ ಉಕ್ಸು ಹಚ್ಕೊತಾರೆ. ಈ ಕಡೆ ರಿಂಗ್ ಬರೋ ಹಾಗೆ ಹಚ್ಕೊಬೋದು, ಈ ಕಡೆನೂ ರಿಂಗ್ ಬರೋ ಹಾಗೆ ಹಚ್ಕೊಬೋದು. ಅವರ ಒಂದು ಹೇಗೆ ಅನುಕೂಲ ಅನಿಸುತ್ತೋ ಆ ರೀತಿ ಪಟ್ಟಿನ ಹಚ್ಕೋಬೋದು. ಈಗ ನಿಮಗೊಂದು ಬ್ಲೌಸ್ ತೋರಿಸ್ತೀನಿ. ಸೊ ಇದು ಈ ಕಡೆ ಎಡಭಾಗದಲ್ಲಿ ಹುಕ್ಸು ಹಚ್ಚಿದ್ದಾರೆ, ಮತ್ತು ಈ ಕಡೆ ಈ ರೀತಿ ಲೂಪ್ ಬಂದಿದೆ ನೋಡಿ ಥ್ರೆಡ್ಡಲ್ಲಿ. ಸೊ ಈ ರೀತಿ ಹೊಲಿಯೋದು ಹೇಗೆ ಅಂತ ಬಿಗಿನರ್ಸಿಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಒಬ್ಬೊಬ್ರದ್ದು ಒಂದೊಂದು ಮೆಥಡ್ ಇರುತ್ತೆ. ನಾನು ಈಸಿಯಾಗಿ ಹೊಲಿಯೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ, ಈ ಉಕ್ಸು ಪಟ್ಟಿ ಏನಿದೆ, ಉಕ್ಸ್ ಹಚ್ಚೋ ಜಾಗ, ಇದಕ್ಕೆ ನಾವು ಲೈನಿಂಗ್ ತೊಗೊಂಡಿದ್ದೀನಿ ಅಷ್ಟೇ. ಬಟ್ ಇದಕ್ಕೆ ಈ ಭಾಗಕ್ಕೆ ಏನಿದೆ, ಇದು ಮೇನ್ ಕ್ಲಾತು ಬೇಕೇ ಬೇಕು. ಸೊ ಈ ಭಾಗ ಏನಿದೆ, ಈ ಕಡೆ ಪಟ್ಟಿಗೆ 3 ಇಂಚು ತಗೋಬೇಕಾಗತ್ತೆ. 3 ಇಂಚು ಪಟ್ಟಿನ ನಾವು ತಗೋಬೇಕು. ನೋಡಿ, ಇಲ್ಲಿ ಎಡ್ಜ್ ಇರೋದ್ರಿಂದ ನಾನು 2.5 ಇಂಚು ತೊಗೊತೀನಿ. 3 ಇಂಚು ಸಾಮಾನ್ಯವಾಗಿ ತಗೊಂಡು ಇದನ್ನ ಹೀಗೆ ಮಡಚಿ ಹೊಲಿತಾರೆ. ನಾನು ಮೇನ್ ಕ್ಲಾತ್ ಏನಿದೆ ಅದನ್ನು 3 ಇಂಚು ತೊಗೊತೀನಿ. ಲೈನಿಂಗು 2.5 ಇಂಚು ತೊಗೊಂಡಿದ್ದೀನಿ. ಹಾಗೆ ಈ ಉಕ್ಸ್ ಪಟ್ಟಿ ಹಚ್ಚಕ್ಕೆ ಲೈನಿಂಗು 2 ಇಂಚು, ಇದು ಡಬಲ್ ಲೇಯರ್ ಇದೆ. 2 ಇಂಚು ನಾನು ತೊಗೊಂಡಿದ್ದೀನಿ. ಈಗ ಹೊಲಿಯೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನಿಮಗೆ. ಸೊ ಇದು ಈ ಕಡೆ ಬರುತ್ತೆ. ಈ 3 ಇಂಚ್ ಏನಿದೆ ಪಟ್ಟಿ, ಇದು ಈ ಕಡೆ ಬರುತ್ತೆ. ಈ 2 ಇಂಚ್ ಏನಿದೆ ಇದು ಈ ಕಡೆ ಬರುತ್ತೆ. ಕೆಲವರು ಈ ಕಡೆ ಮತ್ತು ಈ ಕಡೆ ಎರಡು ರೀತಿಯಲ್ಲೂ ಹೊಲ್ಕೊತಾರೆ. ಬಟ್ ನಮಗೆ ಸಾಮಾನ್ಯವಾಗಿ ಟೈಲರ್ಗಳೆಲ್ಲ ಹಚ್ಚೋದು ಈ ಕಡೆ, ಮತ್ತು ಇದು ಉಕ್ಸು ಈ ಕಡೆ ಬರುತ್ತೆ. ಸೊ ಇದನ್ನು ಹೇಗೆ ಹೊಲಿಯೋದು ಅಂತ ತೋರಿಸ್ಕೊಡ್ತೀನಿ. ಇದನ್ನು ನಾನು ಆಲ್ರೆಡಿ ಹೊಲ್ಕೊಂಡಿದ್ದೀನಿ. ಡಬಲ್ ಲೇಯರ್ ಇದೆ. 2 ಇಂಚು ಏನಿದೆ ಹೊಲಿಗೆ ಹಾಕ್ಕೊಂಡಿದ್ದೀನಿ. ಫಸ್ಟ್ ನಾನು ಈ ಕಡೆ ಹಚ್ಚೋದನ್ನು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದು ಹೀಗೆ ಉಲ್ಟಾ ಮಾಡ್ಕೋಬೇಕು, ಮತ್ತು ಇದು ಈ ರೀತಿ ಇಟ್ಕೋಬೇಕು. ಇಲ್ಲಿ 1 ಇಂಚು, ಅರ್ಧ ಇಂಚು ಇಲ್ಲ 3/4 ಇಂಚಾದರೂ ಮೇಲೆ ಇರಬೇಕು. ನಾನಿಲ್ಲಿ 1 ಇಂಚಷ್ಟು ಮೇಲೆ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಕೆಳಗಡೆ 1.5-2 ಇಂಚಾದರೂ ನೀವು ಉದ್ದ ಬರೋ ರೀತಿ ಇಟ್ಕೊಬೇಕು. ಹಾಗೆ ಇಲ್ಲಿಂದ ಇಲ್ಲಿಗೆ ಒಂದು ಅರ್ಧ ಇಂಚು ಗ್ಯಾಪಲ್ಲಿ ಹೊಲಿಗೆನ ಬಿಡಬೇಕು ಸ್ಟಾರ್ಟಿಂಗು. ಆಮೇಲೆ ನೀವು ಇಲ್ಲಿ ಸೆಂಟರ್ಗೆ ಬರ್ಬೇಕಾದ್ರೆ 1/4 ಇಂಚಿಗೆ ಬರಬೇಕು. ಸೊ ಇಲ್ಲಿವರೆಗೂ 1/4 ಇಂಚಿಗೆ ಬರುತ್ತೆ. ಸೊ ಈ ರೀತಿ ಬಂದಮೇಲೆ ಇಲ್ಲಿ ಮುಂದೆ ಎಕ್ಸ್ಟ್ರಾ ಪಟ್ಟೆ ಇರುತ್ತೆ, ಹಾಗಾಗಿ ಆದಷ್ಟು ಸ್ವಲ್ಪ ಕ್ರಾಸ್ ಬಂದರೂ ಪರವಾಗಿಲ್ಲ. ಸ್ಟ್ರೈಟ್ ಮಾಡಿದರೆ ಅದು ಡೀಪು ಬ್ರಾಡ್ ಆಗುತ್ತೆ, ಅದಕ್ಕೆ ಈ ರೀತಿ ಇಟ್ಕೊಬೇಕು. ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಏನಿದೆ ಇದನ್ನು ಕಟ್ ಮಾಡ್ತೀನಿ. ಕಟ್ ಮಾಡಿದ ಮೇಲೆ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅದೆಲ್ಲ ತೆಗೆದ್ಬೇಕು. ಈ ರೀತಿ ಮಾಡ್ಕೊಂಡು ನೋಡಿ, 2 ಲೈನಿಂಗ್ ಕಾಣೋ ಥರ ಇಟ್ಕೊಂಡು ಈ ಬಟ್ಟೆ ಏನಿದೆ ಮಡ್ಚ್ಕೊಂಡು ನೀಟಾಗಿ ತುದಿಯಲ್ಲಿ ಹೊಲ್ಕೊಬೇಕು.
ನೋಡಿ ಫ್ರೆಂಡ್ಸ್, ಇದು ಬಂದು ಹೀಗೆ ಬರುತ್ತೆ. ಯಾಕೆ ಅಂದರೆ ಅವಾಗ ಬ್ರಾಡು ಬರೋದಿಲ್ಲ ಇಲ್ಲಿ ಜಾಸ್ತಿ, ಆದಷ್ಟು ಒಳಗೆ ಇರುತ್ತೆ. ಹಿಂಗೆ ಅಕಸ್ಮಾತ್ ನೀವು ಸ್ಟ್ರೈಟ್ ಹೊಲಿಗೆ ಹಾಕಿದರೆ ಏನಾಗುತ್ತೆ, ಹಿಂಗೆ ಅಗಲ ಬರುತ್ತೆ. ಇಲ್ಲಿ ಇಳಿಯೋದು ಸಾಧ್ಯತೆ ಇರುತ್ತೆ, ಹಿಂಗೆ ಇಳಿಯೋ ಸಾಧ್ಯತೆ ಇರುತ್ತೆ. ಇದು ಕೂಡ ಒಂದು ಟಿಪ್ಸು ಮತ್ತು ಟ್ರಿಕ್ಸ್ ಅಂತಲೇ ತಿಳ್ಕೊಳ್ಳಿ. ಯಾರ್ಯಾರು ಬಿಗಿನರ್ಸ್ ನೋಡ್ತಾ ಇದ್ದೀರಾ, ಈ ಮೆಥಡ್ನ ಯೂಸ್ ಮಾಡಿ. ಶೋಲ್ಡರ್ ಡ್ರಾಪ್ ಅನ್ನೋದು ಕಡಿಮೆ ಬರುತ್ತೆ ಅವಾಗ. ನೋಡಿ, ಈ ರೀತಿ ಫೋಲ್ಡ್ ಮಾಡಿ ಮತ್ತೆ ಇದನ್ನು ಕ್ಲೋಸ್ ಮಾಡ್ಬೇಕು ಹಿಂಗೆ. ಇದೇ ರೀತಿ ಫೋಲ್ಡ್ ಮಾಡ್ಕೊಂತ ಕೆಳಗಿನವರೆಗೂ ಹೊಲಿಗೆ ಹಾಕೋಬೇಕು. ನಾನು ತೋರಿಸ್ತಾ ಇರೋದು ತುಂಬ ಈಸಿ ಮೆಥಡು, ಬಿಗಿನರ್ಸು ಈಸಿಯಾಗಿ ಫಾಲೋ ಮಾಡ್ಬೋದು. ಯಾರ್ಯಾರು ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ. ಸೊ ಇಲ್ಲಿ ಎಕ್ಸ್ಟ್ರಾ ಉದ್ದ ಏನಿದೆ ಅದನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು, ಹೊರಗಡೆ ಕಾಣದೇ ಇರೋ ರೀತಿ ಲೈನಿಂಗು. ಆದಷ್ಟು ಫಿನಿಶಿಂಗ್ ಕಡೆ ನಾವು ಗಮನ ಕೊಡಬೇಕು, ಆವಾಗ ತುಂಬ ಇಷ್ಟಪಟ್ಟು ನಿಮ್ಮ ಹತ್ರ ಹೊಲಿಸ್ಕೊತಾರೆ. ಈ ಲಾಸ್ಟಲ್ಲಿ ನಾವು ಗಂಟೊಲಿಗೆ ಹಾಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಕಾಣುತ್ತೆ. ಈಗ ಇಲ್ಲಿ ಎಕ್ಸ್ಟ್ರಾ ಏನಿದೆ ಇದನ್ನ ನಾನು ಕಟ್ ಮಾಡ್ಕೊತೀನಿ. ಈಗ ಲೆಫ್ಟ್ ಸೈಡ್ ಏನಿದೆ ಇದು ರೆಡಿ ಆಯಿತು. ಈಗ ರೈಟ್ ಸೈಡಿಂದ ನಾನು ತೋರಿಸ್ತೀನಿ. ಇದಕ್ಕೆ ನಾವು ಮೇನ್ ಕ್ಲಾತ್ ಅಟ್ಯಾಚ್ ಮಾಡ್ಕೋಬೇಕು, ಬರೀ ಲೈನಿಂಗ್ ಹಚ್ಚೋದಕ್ಕೆ ಬರಲ್ಲ. ಸೊ ನಾನೀಗ ಈ ಲೈನಿಂಗಿಗೆ ಮೇನ್ ಕ್ಲಾತು ತಗೊಂಡಿದ್ದೀನಿ. ಇದು ಉಲ್ಟಾ, ಇದು ಸೀದಾ. ಸೊ ಉಲ್ಟಾ ಏನಿದೆ ಇದ್ರ ಮೇಲೆ ನಾವು ಹೀಗೆ ಇಟ್ಕೊಂಡು ಇದು ಎಕ್ಸ್ಟ್ರಾ ಬಟ್ಟೆ ಏನಿದೆ ಇದನ್ನು ನಾವು ಫೋಲ್ಡ್ ಮಾಡಬೇಕು. ಇದು ಎಡ್ಜ್ ಇದ್ದಿದ್ರೆ ಫೋಲ್ಡ್ ಮಾಡೋ ಅವಶ್ಯಕತೆ ಇರ್ತಿರ್ಲಿಲ್ಲ, ಅದ್ರ ಮೇಲೆ ಅದನ್ನ ಇಟ್ಟು ಹೊಲಿಬೋದಿತ್ತು. ಇಲ್ಲಿ ಎಡ್ಜು ಬಿಡ್ಕೊಳೋದ್ರಿಂದ ನಾನು ಇದನ್ನು ಫೋಲ್ಡ್ ಮಾಡಿ ಹೊಲಿಗೆನ ಹಾಕೊತೀನಿ. ಸುತ್ತಲೂ ಹೊಲಿಗೆನ ಹಾಕೋಬೇಕು. ಈಗ ನಾನು ಸುತ್ತ ಹೊಲಿಗೆನ ಹಾಕೊಂಡಿದ್ದೀನಿ. ಇದನ್ನ ಹಚ್ಚೋದು ಹೇಗೆ ಅಂತ ತೋರಿಸ್ತೀನಿ. ಈಗ ನೋಡಿ, ಇದು ಒಂದು 2.5 ಇಂಚಿಗೆ ರೆಡಿ ಆಗಿದೆ. ಈಗ ಇದನ್ನ ಅಟ್ಯಾಚ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನಾವು ಪಟ್ಟಿನ ಹಚ್ಬೇಕು. ಇದನ್ನ ನಾವು ಸೀದಾ ಇಟ್ಕೋಬೇಕು. ಸೀದಾ ಇಟ್ಕೊಂಡು ಇದು ಏನಿದೆ ಇದು ಮಡ್ಚಿ ಹೊಲ್ಕೊಂಡಿದ್ದೀವಲ್ಲ, ಅದು ಈ ಕಡೆ ಸೈಡು ಇರಬೇಕು. ಇಲ್ಲೂ ಕೂಡ ಒಂಚೂರು ಒಂದು ಅರ್ಧ ಇಂಚಷ್ಟು ಮೇಲೆ ಇಟ್ಕೊಬೇಕು ನಾವು. ನೋಡಿ ಫ್ರೆಂಡ್ಸ್, ಇಲ್ಲೂ ಕೂಡ ಬಟ್ಟೆ ಏನಿದೆ ಇದು ಇವ್ರ ಮುಂದೆ ಇರೋದ್ರಿಂದ ನಾವು ಹೊಲಿಗೆ ಹಾಕ್ಬೇಕಾದ್ರೆ ಇಲ್ಲಿ
ಈ ಮೂಲೆ ಏನಿದೆ ಇದನ್ನು ತೊಗೋಬೇಕು, ನಾವು ಬಿಡೋಂಗಿಲ್ಲ. ಈ ಅರ್ಧ ಇಂಚ್ ಮೇಲೆ ಇಟ್ಕೊಂಡು ನಾನು ಈ ಅರ್ಧ ಇಂಚ್ ಗ್ಯಾಪಲ್ಲಿ ಹೊಲಿಗೆನ ಹಾಕೋಬೇಕು. ನಂತರ ಇಲ್ಲಿ 1/4 ಇಂಚ್ ಗ್ಯಾಪಲ್ಲಿ ಹೊಲಿಗೆನ ಹಾಕೋಬೇಕು. ಕೆಳಗಿನವರೆಗೂ 1/4 ಇಂಚ್ ಬರಬೇಕು. ಇಲ್ಲಿ ಮಾತ್ರ ಅರ್ಧ ಇಂಚಿಗೆ ನಾವು ಹೊಲಿಗೆನ ಬಿಡಬೇಕು. ಈಗ ಇಲ್ಲಿ ಏನು ತುದಿ ಇದೆ, ತುದಿಗಿಂತ ಚೂರು ಈ ಕಡೆ ಇಟ್ಕೊತೀನಿ ನಾನು. ನೋಡಿ ಫ್ರೆಂಡ್ಸ್, ಈ ರೀತಿ. ಈಗ ಎಕ್ಸ್ಟ್ರಾ ಬಟ್ಟೆ ಏನಿದೆ ಇದನ್ನು ನಾನು ಕಟ್ ಮಾಡ್ಕೊತೀನಿ. ಈ ರೀತಿ ಆದಮೇಲೆ ಇದೇನಿದೆ ಇದು ಒಳಗಡೆ ಮಡಚಿ ಹೊಲಿತೀನಿ ನಾನು. ಕೆಲವರು ಹಿಂಗೆ ಮಡಚಿ ಹೊಲಿತಾರೆ, ನಾನು ಇದನ್ನು ಒಳಗಡೆನೆ ಮಡಚಿ ಹೊಲಿಯೋದು. ಒಬ್ಬೊಬ್ರದ್ದು ಒಂದೊಂದು ಮೆಥಡ್ ಇರುತ್ತೆ. ಸೊ ಇದನ್ನು ಒಳಗೆ ಹೋಗೋ ರೀತಿ ಇಟ್ಕೊಂಡು ಈ ತುದಿಯಲ್ಲಿ ನಾನು ಹೊಲಿಗೆ ಹಾಕ್ತೀನಿ. ಇದೇನಿದೆ ಕೆಳಗಡೆವರೆಗೂ ಈ ರೀತಿ ನೀಟಾಗಿ ಮಡ್ಚ್ಕೋಬೇಕು. ಇಲ್ಲಿ ಎಷ್ಟು ಗ್ಯಾಪ್ ಇದೆಯೋ ಇಲ್ಲೂ ಕೂಡ ಅಷ್ಟೇ ಗ್ಯಾಪಲ್ಲಿ ಇಟ್ಕೋಬೇಕು. ಆದಷ್ಟು ತುದಿಯಲ್ಲಿ ಹೊಲಿಗೆನ ಹಾಕೋಬೇಕು. ಈ ಎಡ್ಜ್ ಏನಿದೆ ಇದನ್ನು ಫೋಲ್ಡ್ ಮಾಡ್ಕೋಬೇಕೀಗೆ. ಫೋಲ್ಡ್ ಮಾಡಿ ಇದನ್ನು ಈ ರೀತಿ ಮಾಡಿಸ್ಕೋಬೇಕು. ಈ ರೀತಿ ನೀಟಾಗಿ ಸೆಟ್ ಮಾಡ್ಕೋಬೇಕು. ಸೆಟ್ ಮಾಡ್ಕೊಂಡು ಅದು ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ ಫಸ್ಟು. ಆಮೇಲೆ ನೀವು ಹೊಲಿಗೆನ ಬಿಡಬೇಕು. ಈ ರೀತಿ ನೀಟಾಗಿ ಮಾಡಿಸ್ಕೊಂಡು ಅದ ನಂತರ ಹೊಲಿಬೇಕು. ಇಲ್ಲೂ ಗಂಟೊಳಗೆ ಹಾಕೊಬೇಕು. ಹಾಕೊಂಡು ಮತ್ತೆ ವಾಪಸ್ಸು ಬರಬೇಕು. ಇಲ್ಲಿ 1/4 ಇಂಚು ಗ್ಯಾಪಲ್ಲಿ ಒಂದು ಹೊಲಿಗೆನ ನಾವು ಹಾಕೋಬೇಕು. ಅದಕ್ಕೆ ವಾಪಸ್ ಬಂದು ಮೇಲವರೆಗೂ ಹೊಲಿಗೆ ತಗೋಬೇಕು. ಯಾವಾಗಲೂ ವಾಪಸ್ಸು ಈ ತಿರುಗಿಸ್ಬೇಕಾದ್ರೆ ಸೂಜಿನ ಬಟ್ಟೆ ಒಳಗೆ ಹೋಗ್ಬೇಕದು. ಆಮೇಲೆ ನಾವು ಈಸಿಯಾಗಿ ಈ ರೀತಿ ತಿರುಗಿಸ್ಕೊಬೋದು. ಸೂಜಿ ಮೇಲಿದ್ರೆ ಮತ್ತೆ ದಾರ ಎಲ್ಲೆಲ್ಲೋ ಹೋಗಿ ಕೂರುತ್ತೆ. ಹಾಗಾಗಿ ಸೂಜಿ ಒಳಗಡೆ ಇರಬೇಕು, ಬಟ್ಟೆ ಒಳಗೆ. ಈಗ ತಿರುಗಿಸ್ಕೊಂಡಿದ್ದೀನಿ. ಇಲ್ಲಿ 1/4 ಇಂಚು ಅಥವಾ 1/4 1 ಪಾಯಿಂಟ್ ಅಷ್ಟು ದೂರದಲ್ಲಿ ಹೊಲಿಗೆನ ಹಾಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಫಿನಿಶಿಂಗ್ ಬಂದಿದೆ. ಇಲ್ಲೂ ಕೂಡ ಸ್ಟ್ರೈಟ್ ಇದೆ. ಈಗ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಏನಿದೆ ಈ ಶೇಪಿಗೆ ನಾನು ಕಟ್ ಮಾಡ್ಕೊತೀನಿ. ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಎರಡೂ ಮ್ಯಾಚ್ ಆಗುತ್ತಾ ಕರೆಕ್ಟಾಗಿ ಅಂತ ನಾವು ನೋಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಕರೆಕ್ಟಾಗಿ ಬಂದಿದೆ. ಪರ್ಫೆಕ್ಟಾಗಿ ಇಲ್ಲಿ ಮ್ಯಾಚ್ ಆಗ್ತಾಯಿದೆ. ಅಕಸ್ಮಾತ್ ಇಲ್ಲೇನಾದರೂ 1/4 ಇಂಚು ಜಾಸ್ತಿ ಬಂತು ಅಂದರೆ ಚೂರು ಈ ಕಡೆ ಸೈಡು ಜಾಸ್ತಿ ಬಂದರೆ ಈ ಕಡೆ ಕಟ್ ಮಾಡ್ಕೋಬೇಕು. ಈ ಕಡೆ ಜಾಸ್ತಿ ಬಂತು ಅಂದರೆ ಈ ಕಡೆ ಶೇಪ್ನ ನಾವು ತೆಗಿಬೇಕು. ಇಲ್ಲಿ ಪರ್ಫೆಕ್ಟಾಗಿ ಬಂದಿರೋದ್ರಿಂದ ನಾನು ಕಟ್ ಮಾಡೋದಿಲ್ಲ. ಮತ್ತು ಅವ್ರು ಕೊಟ್ಟಂಥ ಅಳತೆ ಬ್ಲೌಸ್ ಏನಿದೆ ಅದನ್ನು ನಾನು ಟೆಸ್ಟ್ ಮಾಡ್ತೀನಿ. ಈಗ
ಇದು ಏನಿದೆ ಗುಂಡಿದು. ಸೊ ಈ ಕಡೆ ಈ ರೀತಿ ಇಟ್ಕೊಂಡು ಚೆಕ್ ಮಾಡ್ಕೋಬೇಕು. ನೋಡಿ ಪರ್ಫೆಕ್ಟಾಗಿ ಬರ್ತಾಯಿದೆ, ತೋರಿಸ್ತೀನಿ ನಿಮಗೆ. ನೋಡಿ ಇಷ್ಟು ಜಾಸ್ತಿ ಇದೆ. ಇದು ಪೈಪಿಂಗ್ ಏನು ಕೊಡ್ತೀವಲ್ಲ ಆವಾಗ ಕರೆಕ್ಟಾಗಿ ಫೋಲ್ಡಾಗಿ ಈ ರೀತಿ ಬರುತ್ತೆ. ಯಾರ್ಯಾರಿಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನ್ನಿಸ್ತಾ ಇದೆ ಅವರೆಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾರಾದರೂ ಕಮೆಂಟ್ ಮಾಡಿದರೆ ಉಕ್ಸ್ ಹಾಕೋದು ಹೇಗೆ ಅಂತ ನಾನು ತೋರಿಸ್ತೀನಿ. ಉಕ್ಸು ಮತ್ತು ಲೂಪ್ ಹೊಲಿಯೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು.